ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮುದೋಳ್ ಸಿನಿಮಾಗೆ ಯಾರು ಕಾಯ್ತಾ ಇದ್ದೀರಾ ಆ್ಯಂಡ್ ಜೊತೆಗೇನೆ ರೀಸೆಂಟಾಗಿ ರವಿ ಸರ್ ಅಪ್ಡೇಟ್ ಕೊಟ್ಟಂಥ ಐ ಆಮ್ ಗಾಡ್ ಸಿನಿಮಾಗೆ ಯಾರು ಕಾಯ್ತಾ ಇದ್ದೀರಾ? ಸೊ ಎರಡೂ ಸಿನಿಮಾದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತು ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಮುದೋಳ್ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಸೊ ಮುದೋಳ್ ಸಿನಿಮಾ ಜನವರಿ 30ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಬಟ್ ಅದಾದ ಮೇಲೆ ಯಾವುದೇ ರೀತಿಯಾದ ಅಪ್ಡೇಟ್ಗಳಿಲ್ಲ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ನಾನು ವೀಡಿಯೋಗಳು ಮಾಡಿದ್ದೆ, ಅದಕ್ಕೆಲ್ಲ ಕಾಮೆಂಟ್ ಹಾಕಿದ್ರಿ, ಬ್ರದರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಬಟ್ ಏನಕ್ಕೆ ಇನ್ನೂ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಅಂತ. ಬಟ್ ನಾನು ಕೂಡ ಸೋರ್ಸನ್ನು ಚೆಕ್ ಮಾಡೋದ್ರ ಪ್ರಕಾರವಾಗಿ ಸೊ ಸಿನಿಮಾ ಐ ಥಿಂಕ್ ಪೋಸ್ಟ್ಪೋನ್ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ, ಯಾಕೆಂತಂದರೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಸೊ 30ಕ್ಕೆ ಸಿನಿಮಾ ಇದೆ ಅಂದರೆ ಇಷ್ಟೊತ್ತಿಗೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳನ್ನು ಸಿನಿಮಾ ತಂಡ, ಮುದೋಳ್ ತಂಡ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ನಾನು ತುಂಬ ವೇಟ್ ಮಾಡ್ತಾ ಇದ್ದೆ ಮುದೋಳ್ ಅಪ್ಡೇಟ್ ಏನಾದರೂ ಬರುತ್ತಾ ಅಂತ. ಸೊ ಪೋಸ್ಟರ್ ರಿಲೀಸ್ ಮಾಡಿದ್ರು, ರಿಲೀಸ್ ಡೇಟ್ದು, ಬಟ್ ಅದಾಗ್ತಿದ್ದಾಗೇ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅಪ್ಡೇಟ್ ಕೊಡ್ಬೋದು, ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರೋದನ್ನು ಅಪ್ಡೇಟ್ ಕೊಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ರಿಲೀಸ್ ಡೇಟ್ ಕೊಟ್ಟಾಗಿ ಇನ್ನೊಂದು ಸ್ವಲ್ಪ ದಿನಗಳಿದೆ ಅಷ್ಟೇ. ಸೊ ಈ ಒಂದು ನಡುವೆ ಯಾವುದೋ ವಿತೌಟ್ ಪ್ರಮೋಷನ್ನೇ ಇಲ್ಲದೆ ಸಡನ್ನಾಗಿ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಅಂಡರ್ಸ್ಟುಡ್ ಎಲ್ರಿಗೂ ಕೂಡ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮುದೋಳ್ ತಂಡದಿಂದ ಬೇಗ ಒಂದು ಅಪ್ಡೇಟ್ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ಮೇನ್ ಆಗಿ ರವಿ ಸರ್ ಅವರ ಸಿನಿಮಾ ಐ ಆಮ್ ಗಾಡ್ ದಿ ಕ್ರೇಜಿ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು. ಸೊ ಈ ಸಿನಿಮಾದ ಬಗ್ಗೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಆಗಿ ರವಿ ಸರ್ ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಸಿನಿಮಾಗೆ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಿನಿಮಾದ ವಿಶೇಷತೆ ಆಲ್ಮೋಸ್ಟ್ ಈಗ ರವಿ ಸರ್ ಹೇಳಿರುವಂಥದ್ದು. ಸೊ ರವಿ ಸರ್ ಮತ್ತು ಕ್ಯಾಮ್ರಾಮ್ಯಾನ್ ಹಾಗೆ ಒಂದು AI ಯೂಸ್ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ ಇದು. ಅದು ಬಿಟ್ಟರೆ ಇನ್ನು ಯಾರೂ ಕೂಡ ಈ ಸಿನಿಮಾದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ರವಿ ಸರ್. ಆ್ಯಂಡ್ ಸಿನಿಮಾದಲ್ಲಿ ಒಂದು ವಿಶೇಷತೆ ಇನ್ನೊಂದು ಅಂತಂದರೆ ಸೊ ಹಾಡುಗಳ ವಿಶೇಷತೆ. ಸೊ 35 ಹಾಡುಗಳಿದೆ ಅಂತೆ. ತುಂಬಾ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡ್ತಾ ಇದೆ ಸಿನಿಮಾದಲ್ಲಿ. 35 ಹಾಡುಗಳಿದೆ ಅಂತಂದರೆ ಒಂದೊಂದು ಹಾಡಿಗೂ ಒಂದು 5-5 ನಿಮಿಷ ಅಂತ ಹೇಳಿದ್ರು. ಸೊ ಸಾಂಗ್ ಆಗಿರ್ಬೋದು ಮತ್ತು ಸಿನಿಮಾ ಆಗಿರ್ಬೋದು. ಸೊ ಎಲ್ಲ ಒಂದು ಡ್ಯೂರೇಷನ್ನು ನೋಡಿ ಈ ಸಿನಿಮಾ 4 ಅವರ್ ಇದೆ ಅನ್ನೋ ಸುದ್ದಿ ಕೂಡ ಕೇಳಿಬರ್ತಾ ಇರುವಂಥದ್ದು. ಸೊ ನೋಡೋಣ ಯಾವ ರೀತಿ ರವಿ ಸರ್ ಅವರು ಅವರ ಒಂದು ಈ ಒಂದು ಸಿನಿಮಾಗೆ ಪ್ರಯತ್ನ ಮಾಡಿರುವಂಥದ್ದು. ಯಾಕಂದರೆ ರೀಸೆಂಟ್ ಡೇಸ್ಗಳಲ್ಲಿ ನಾವು ನೋಡ್ತಾ ಇರ್ಬೋದು ರವಿ ಸರ್ ಎಲ್ಲೂ ಕೂಡ ಕಾಣಿಸ್ಕೊಂತಿರ್ಲಿಲ್ಲ. ಸೊ ಅವರು ಆಲ್ಮೋಸ್ಟ್ ಈ ಒಂದು ಸಿನಿಮಾಗೆ ತುಂಬಾ ಬ್ಯುಸಿ ಆಗಿದ್ದರು. ಆ್ಯಂಡ್ ಒಂದು ಪೋಸ್ಟರ್ ಕೂಡ ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ನೋಡಿದ್ದೀವಿ. ಸೊ ಐ ಆಮ್ ಗಾಡ್ ದಿ ಕ್ರೇಜ್ ಇದು. ಸೊ ಈಗ ರವಿ ಸರ್ದು ಈ ಒಂದು ಸಿನಿಮಾ ಏನಿದೆ 100% ಅವರು ಡೇ ಆ್ಯಂಡ್ ನೈಟು ಈ ಸಿನಿಮಾಗೆ ತುಂಬಾ ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅದು ಈ ಒಂದು ಪೋಸ್ಟರ್ ಮುಖಾಂತರ ಕಾಣುತ್ತೆ. ಸೊ ನಾನು ಹೇಳೋದಿಷ್ಟೇ, ರವಿ ಸರ್ಗೆ ಈ ಒಂದು ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಕೊಡಲಿ ಆ್ಯಂಡ್ ಒಂದು ವಂಡರ್ಫುಲ್ ಆಗಿ ಒಂದು ಸ್ಯಾಂಡಲ್ವುಡ್ಡಲ್ಲಿ ಒಂದು ಈ ಸಿನಿಮಾ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ಐ ಆಮ್ ಗಾಡ್ ದಿ ಕ್ರೇಜಿ ಸಿನಿಮಾ ಏನಿದೆ, ನಾನು ಹೇಳ್ದಾಗೇ ವಿಶೇಷತೆಗಳು ಸಾಂಗ್ ಆಗಿರ್ಬೋದು ಮತ್ತು AI ಬಳಸಿದಾರಂತೆ. ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ತುಂಬ ಒಂದು ಕ್ರಿಯೇಟಿವ್ ಆಗಿ ಆ್ಯಂಡ್ ವಿಷುವಲ್ಲಿ ಒಂದು ಆಡಿಯನ್ಸ್ಗಳಿಗೆ ಏನು ಬೇಕು, ರವಿ ಸರ್ ಫ್ಯಾನ್ಸ್ಗಳಿಗೆ ಏನು ಬೇಕು, ಆ್ಯಂಡ್ ಈಗಿನ ಒಂದು ಜನ್ರೇಷನ್ ಆ್ಯಂಡ್ ಈಗಿನ ಒಂದು ಜನ್ರೇಷನ್ ಇರುವಂಥ ಒಂದು ಯೂತ್ಸ್ಗಳಿಗೆ ಏನು ಬೇಕು, ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಕಾಣುತ್ತೆ ಈ ಒಂದು ಪೋಸ್ಟರ್ ಮುಖಾಂತರವಾಗಿ. ನೋಡೋಣ ಯಾವ ರೀತಿ ಮೂಡ್ ಬಂದಿರುತ್ತೆ ಈ ಸಿನಿಮಾ ಅನ್ನುವಂಥದ್ದು. ನನಗೆ ತುಂಬ ಕ್ರೇಜಲ್ಲಿ ಕಾಯ್ತಾ ಇದ್ದೀನಿ. ಬಟ್ ರವಿ ಸರ್ ಫ್ಯಾನ್ಸ್ ಎಲ್ಲರೂ ಕೂಡ ಭಾಳ ದಿನಗಳಿಂದ ಕಾಯ್ತಾ ಇದ್ರು. ಸೊ ಯಾವುದೂ ಕೂಡ ಸಿನಿಮಾ ಬಂದಿಲ್ಲ, ಕಲಾನಿವಾಸದಿಂದ ಯಾವುದೂ ಕೂಡ ಸಿನಿಮಾ ಬಂದಿಲ್ಲ ಅಂತ. ಸೊ ಫೈನಲಿ ಒಂದು ಅನೌನ್ಸ್ಮೆಂಟನ್ನು ಮಾಡಿರುವಂಥದ್ದು ರವಿ ಸರ್. ನನಗೂ ಕೂಡ ತುಂಬ ಖುಷಿ ಕೊಟ್ಟಿದೆ. ಸೊ ಪ್ಲ್ಯಾನಿಂಗ್ ಬಂದು ರಿಲೀಸು ರವಿ ಸರ್ ಅವರ ಬರ್ಡೇ ಅಂತ ಇದೆ. ಬಟ್ ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಯಾವುದೂ ಇಲ್ಲ. ನೋಡೋಣ, May 30 ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ May 30ಕ್ಕೆ ಮಾಡಬಹುದು, ಇಲ್ಲ ಅಥವಾ ಅದಾದಮೇಲೆ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ನೋಡೋಣ ಯಾವ ರೀತಿ ಅನೌನ್ಸ್ಮೆಂಟ್ ಆಗುತ್ತೆ ಅಫಿಷಿಯಲ್ ಆಗಿ ಅಂತ. ಬಟ್ ಈ ಒಂದು ಅಪ್ಡೇಟ್ ಬಂದ ಮೇಲೆ ತುಂಬಾ ಒಂದು ಖುಷಿ ಆಯಿತು. ಆ್ಯಂಡ್ ಮುದೋಳ್ದು ನಾನು ಆಗಲೇ ಹೇಳಿದಾಗೇ ಸೊ ಅದು ಆಲ್ಮೋಸ್ಟ್ ಈ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಬಟ್ ಯಾವುದೇ ಒಂದು ಅಪ್ಡೇಟ್ ಇಲ್ಲ, ಅಪ್ಡೇಟ್ ಪ್ರೋಸೆಸ್ ಇನ್ನೂ ಯಾವುದೂ ಕೂಡ ಸಿಕ್ಕಿಲ್ಲ. ಸೊ ಅದು ಕೂಡ ಆದಷ್ಟು ಬೇಗನೆ ಒಂದು ತೆರೆ ಮೇಲೆ ಬರಲಿ. ಆ್ಯಂಡ್ ರವಿ ಸರ್ ಸಿನಿಮಾ ಕೂಡ ಆಲ್ಮೋಸ್ಟ್ ಈಗ ಮೇ ತನಕ ಒಂದು ಫಿಕ್ಸಿಂಗಲ್ಲಿ ಇರಬೇಕು. ನಾವು May 30ಕ್ಕೆ ಒಂದು ಡೇಟನ್ನು ಹೇಳಿದ್ದಾರೆ ಬರ್ಡೇ ಅಂತ. ಬಟ್ ನೋಡೋಣ ಆ ಟೈಮಲ್ಲಿ ಮಾಡ್ತಾರೋ ಅಥವಾ ಯಾವ ಟೈಮಲ್ಲಿ ಮಾಡ್ತಾರೋ, ಅದಕ್ಕಿಂತ ಬಿಫೋರ್ ಮುಂಚೆನೇ ಮಾಡ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಸಿನಿಮಾಗಳು ಬರಲಿ ರವಿ ಸರ್ದು ಮತ್ತು ವಿಕ್ರಮ್ ಅವ್ರದ್ದು. ಸೊ ಎರಡು ಸಿನಿಮಾಗಳಿಗೂ ರವಿ ಸರ್ ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ತುಂಬ ದಿನಗಳಿಂದ ಕಾಯ್ತಾ ಇದ್ರು. ಸೊ ಒಂದು ರೀತಿಯಲ್ಲಿ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೇಟ್ ಮಾಡ್ತಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ರವಿ ಸರ್ ಈ ಒಂದು ಅನೌನ್ಸ್ಮೆಂಟ್ ಮಾಡಿದ ಮೇಲೆ, ಈ ಒಂದು ಸಿನಿಮಾದ ಮೇಲೆ ನಿಮಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಾವು ಮುಂಚೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.